ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮರಣವಿಲ್ಲದಿರತಕ್ಕಂಥ ಮಹಾಯಾಜಕನು ಅತಿ ಶೀಘ್ರವಾಗಿ ಬರಲಿಕ್ಕೆ ಇರತಕ್ಕಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ. ರೆವೆಲೇಷನ್ ಆಫ್ ದ ಡೇ, ಈ ದಿನದ ಒಂದು ಪ್ರಕಟಣೆ ಎಂಬ ಶೀರ್ಷಿಕೆಯ ಮುಖಾಂತರವಾಗಿ ಈ ದಿನ ಹೇಳಲಿಕ್ಕೆ ಬಯಸತಕ್ಕಂಥ ವಿಷಯ ಏನಂದರೆ, ಪರಿಶುದ್ಧಾತ್ಮ ದೇವರು ಪ್ರಾರ್ಥನೆ ಮಾಡುವಾಗ ಆತನು ಕೊಟ್ಟಂಥ ಒಂದು ಪ್ರಕಟಣೆ ಏನಂದರೆ 112ನೇ ಕೀರ್ತನೆ ಅದರಲ್ಲಿ 7ನೇ ವಾಕ್ಯದಲ್ಲಿ ಬರೆಯುತ್ತೆ. 112ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಹೇಳುತ್ತೆ ಏನಂದರೆ, ಕೆಟ್ಟ ಸುದ್ದಿಯ ಕುರಿತಾಗಿ ಏನಂದರೆ ದೇವರ ಒಂದು ಭಕ್ತರು ಅವರು ಭಯ ಪಡೋದಿಲ್ಲ ಎಂಬುದಾಗಿ. ತುಂಬ ಜನರಿಗೆ ಒಂದು ವಿಷಯ ಇರುತ್ತೆ, ಅವರು ಏನಾದರೂ ಒಂದು ಶಾಕಿಂಗ್ ನ್ಯೂಸನ್ನು ಕೇಳ್ತೀವಿ ಅಥವಾ ಕೆಟ್ಟ ಸುದ್ದಿನ ಕೇಳ್ತೀವಿ ಎಂಬುದಾಗಿ ತುಂಬ ಜನರು ಏನು ಮಾಡ್ತಾ ಇರ್ತಾರೆ ಅಂದರೆ, ಮಾಮೂಲಿ ಮನುಷ್ಯರಾಗಿರತಕ್ಕಂಥವ್ರು ಅವರ ಜೀವಿತದಲ್ಲಿ ಭಯ ಪಡ್ತಾ ಇರ್ತಾರೆ. ಏನಾದರೂ ನಮ್ಮ ಜೀವಿತಕ್ಕೆ ಶಾಕಿಂಗ್ ನ್ಯೂಸ್ ಬರುತ್ತಾ ಎಂಬುದಾಗಿ ತುಂಬ ಜನರು ಆ ರೀತಿಯಾಗಿ ಆಲೋಚನೆ ಮಾಡಿ ಭಯದಲ್ಲಿ ಬದುಕತಕ್ಕಂಥ ಜನರು ಭೂಮಿಯಲ್ಲಿ ಅನೇಕ ಜನರು ಇದ್ದಾರೆ. ಏನು ಅಂದರೆ, ಏನಾದರೂ ನಮಗೆ ಶಾಕಿಂಗ್ ನ್ಯೂಸ್ ಬರುತ್ತಾ ಎಂಬುದಾಗಿ ಆ ರೀತಿಯಾಗಿ ಪ್ಯಾನಿಕ್ ಆಗಿ ಅಥವಾ ಡಿಪ್ರೆಷನ್ ಆಗಿ ಬದುಕತಕ್ಕಂಥವ್ರು ಭೂಮಿಯಲ್ಲಿ ಬಹಳ ಜನ ಇದ್ದಾರೆ. ಆದರೆ ಅಲ್ಲಿ ಬರೆಯುತ್ತೆ 112ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಏನಂದರೆ, ಕೆಟ್ಟ ಸುದ್ದಿಯ ಕುರಿತಾಗಿ ಏನು ಮಾಡೋದಿಲ್ಲ, ನಾನು ಒಂದು ಭಯ ಪಡೋದಿಲ್ಲ ಎಂಬುದಾಗಿ. ಕಾರಣ ಏನು ಅಂತಂದರೆ, ದೇವರು ನನಗೆ ಭರವಸೆ ಆಗಿದ್ದಾರೆ, ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎಂಬುದಾಗಿ. ಬೈಬಲಿಂದ ಒಂದು ಉದಾಹರಣೆನ ಕೊಡೋದಾದರೆ, ಬೈಬಲಲ್ಲಿ ಯಾಬೇಚನ್ ಎಂಬತಕ್ಕಂಥ ಒಂದು ವ್ಯಕ್ತಿಯ ಕುರಿತಾಗಿ ನಾವೆಲ್ಲರೂ ಕೇಳಿದ್ದೇವೆ. ಆ ವ್ಯಕ್ತಿ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥಿಸುವಾಗ ಒಂದು ಪೂರ್ವಕಾಲ ವೃತ್ತ ಅಂತ 4ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನೋಡುವಾಗ ಅವ್ರು ಹೇಳ್ತಾರೆ, ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂಬುದಾಗಿ ಮೊರೆ ಇಡ್ತಾರೆ. ಅಂದರೆ ಮೊದಲನೇದಾಗಿ ಅವರು ಇಸ್ರಾಯೇಲ್ ದೇವರಿಗೆ ಪ್ರಾರ್ಥನೆ ಮಾಡ್ತಾರಂತೆ, ಎರಡನೇದಾಗಿ ವಿಶೇಷವಾಗಿ ಆಶೀರ್ವದಿಸು ಅಂತ ಕೇಳ್ತಾರಂತೆ, ಮೂರನೇದಾಗಿ ನನ್ನ ಪ್ರಾಂತ್ಯವನ್ನು ವಿಸ್ತಾರ ಮಾಡು ಎಂಬುದಾಗಿ ಕೇಳ್ತಾರಂತೆ. ಅಂದರೆ ನನಗೆ ಯಾವುದೇ ಒಂದು ವೇದನೆಗಳು ಬರದ ಹಾಗೆ ನಿಮ್ಮ ಹಸ್ತದಿಂದ ನನ್ನನ್ನು ರಕ್ಷಿಸಿ ಎಂಬುದಾಗಿ. ಯಾವ ವೇದನೆಗಳು ಬರಬಾರ್ದು ಅಂದರೆ ಅದರ ಅರ್ಥ ಏನಂತಂದರೆ, ನನಗೆ ಯಾವುದೇ ಸಡನ್ ಶಾಕಿಂಗ್ ನ್ಯೂಸ್ಗಳು, ಯಾವ ಕೆಟ್ಟ ಸುದ್ದಿಗಳು ನನ್ನ ಜೀವಿತಕ್ಕೆ ಬರಬಾರ್ದು ಎಂಬುದಾಗಿ ಇಸ್ರಾಯೇಲ್ ದೇವರ ಬಳಿಯಲ್ಲಿ ಯಾಬೇಚನು ಪ್ರಾರ್ಥನೆ ಮಾಡಿದ ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ 112ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಬರೆದಿರೋ ಹಾಗೆ ನಾವು ನಮ್ಮ ಮನಸ್ಸು ದೇವರಲ್ಲಿ ಸ್ಥಿರ ಆಗಿರೋದಾದರೆ ನಾವು ಯಾವುದೇ ಕೆಟ್ಟ ಸುದ್ದಿಗಳನ್ನ ದೇವರ ಮಕ್ಕಳು ಕೇಳದ ಹಾಗೆ ದೇವರು ನಮ್ಮನ್ನು ಭದ್ರಪಡಿಸ್ತಾರೆ ಎಂಬುದಾಗಿ ಈ ದಿನದ ಪ್ರಕಟಣೆಯಲ್ಲಿ ರೆವೆಲೇಷನ್ ಆಫ್ ದ ಡೇಲಿ ಈ ಮುಂಚಾನೆ ವೇಳೆಯಲ್ಲಿ ನಾನು ನಿಮಗೆ ತಿಳಿಯಪಡಿಸುವಂಥವನಾಗಿದ್ದೇನೆ. ನಿಮ್ಮ ಮನಸ್ಸು ದೇವರಲ್ಲಿ ಸ್ಥಿರವಾಗಿರಲಿ. ಯಾಬೇಚನ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕೆಟ್ಟ ಸುದ್ದಿಗಳು ಕೇಳದ ಹಾಗೆ ದೇವರ ಹಸ್ತ ನಿಮ್ಮ ಸಂಗಡ ಇರುತ್ತೆ ಎಂಬುದಾಗಿ. ಸತ್ಯವೇದದಲ್ಲಿ ಹೇಳುತ್ತಲ್ಲ, ಎಲಿಯಾ ಎಂಬತಕ್ಕಂಥ ಪ್ರವಾದಿಯ ಸಂಗಡ ದೇವರ ಕೈ ಇತ್ತು, ದೇವರ ಹಸ್ತ ಆತನ ಮೇಲಿತ್ತು ಎಂಬುದಾಗಿ. ಆ ದೇವರ ಹಸ್ತ ನಿಮ್ಮ ಮೇಲೆ ಇರಲಿ. ದೇವರು ತಾನೇ ನಿಮಗೆ ಸಹಾಯ ಮಾಡಲಿ. ಮತ್ತೊಂದು ದಿನ ನಾವು ಆದಷ್ಟು ಬೇಗ ಭೇಟಿಯಾಗೋಣ. ದೇವರು ತಾನೇ ಸಹಾಯ ಮಾಡಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.